2024ಕ್ಕೆ ಗುಡ್ ಬೈ ಹೇಳಿ 2025ನ ಅದ್ದೂರಿಯಾಗಿ ಸ್ವಾಗತಿಸಲು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅದರಲ್ಲೂ ಮೈಸೂರಿನ ವಿಜಯನಗರದ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಸಿಹಿ ಹಂಚಿ ಹೊಸ ವರ್ಷವನ್ನು ಸ್ವಾಗತ ಮಾಡಲಾಗ್ತಾ ಇದೆ. ನಾವೀಗ ವಿಜಯನಗರದ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು ಇಲ್ಲಿರುವಂತಹ ಲಾಡುಗಳನ್ನು, ವಿಶೇಷವಾದಂತಹ ಲಾಡುಗಳನ್ನು ಈ ಬಾರಿ ಹೊಸ ವರ್ಷಕ್ಕೆ ಹಂಚಿಕೆ ಮಾಡಲಿಕ್ಕೆ ಸಿದ್ಧ ಮಾಡಲಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 2 ಲಕ್ಷ ಲಾಡುಗಳನ್ನು ಇಲ್ಲಿ ತಯಾರಿಸಲಾಗ್ತಾ ಇದೆ. ಪ್ರತಿ ವರ್ಷ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆಯ ಜೊತೆಗೆ ಸಿಹಿಯಾದ ಲಡ್ಡನ್ನು ಬರುವಂತಹ ಭಕ್ತಾದಿಗಳಿಗೆ ನೀಡುವಂತಹ ಕೆಲಸ ಆಗ್ತಾ ಇದೆ. ಯಾಕಂದರೆ ಹೊಸ ವರ್ಷದ ಮೊದಲ ದಿನ ಸಿಹಿಯನ್ನು ತಿಂದು ಸಿಹಿಯಾದ ಮಾತುಗಳನ್ನಾಡಿ ಸಿಹಿಯಾದ ಮನಸ್ಸಿನಿಂದ ಇದ್ದರೆ ಎಲ್ಲವೂ ಸಹ ಒಳಿತಾಗ್ತದೆ ಅಂತೇಳಿ ಹೀಗಾಗಿ ಈ ರೀತಿಯಾದಂಥ ಲಾಡುಗಳನ್ನು ಪ್ರಸಾದದ ರೂಪದಲ್ಲಿ ನೀಡುವಂಥ ಕೆಲಸವನ್ನು ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಮಾಡ್ಕೊಂಡು ಬರ್ತಾ ಇದೆ. ಮತ್ತು ನೀವು ನೋಡ್ತಾ ಇರ್ಬೋದು ಈ ಲಾಡುವನ್ನು. ಸಾಮಾನ್ಯವಾಗಿ ಚಿಕ್ಕ ಪುಟ್ಟ ಲಾಡುಗಳನ್ನ ನೀವು ನೋಡಿರ್ತೀರ, ಆದರೆ ಇದು ಗಾತ್ರದಲ್ಲೂ ಸಹ ಭಾರೀ ಗಾತ್ರವನ್ನು ಹೊಂದಿದೆ. ತಿರುಪತಿ ಮಾದರಿಯ ಲಾಡುವನ್ನು ತಯಾರು ಮಾಡಬೇಕು ಅಂತೇಳಿ ಏನು ಸಂಕಲ್ಪವನ್ನು ತೊಟ್ಟಿದ್ದಾರೆ, ಅದೇ ರೀತಿಯಾಗಿ ತಿರುಪತಿ ಮಾದರಿಯ ಲಾಡುಗಳನ್ನು ತಯಾರಿ ಮಾಡುವಂಥ ಕೆಲಸ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ ಮಾಡಲಾಗ್ತಾ ಇದೆ. ಒಟ್ಟು 2 ಲಕ್ಷ ಲಾಡುಗಳನ್ನು ತಯಾರಿಸುವಂಥ ಕೆಲಸ ಈಗಾಗಲೇ ದೇವಸ್ಥಾನದ ಆವರಣದಲ್ಲಿ ಆರಂಭವಾಗಿದೆ. ನೀವು ನೋಡ್ತಾ ಇರುವಂಥದ್ದು ಈಗಾಗಲೇ ತಯಾರಾಗಿರುವಂತಹ ಲಾಡುಗಳನ್ನು. ಸೊ ಈ ಲಾಡುಗಳನ್ನು ತಯಾರಿಸುವಂತಹ ಕೆಲಸ ಸಾಕಷ್ಟು ದಿನಗಳಿಂದ ದೇವಸ್ಥಾನದ ಆವರಣದಲ್ಲಿ ನಡೀತಾ ಇದೆ. ನೀವು ನೋಡ್ತಾ ಇರ್ಬೋದು 100ಕ್ಕೂ ಹೆಚ್ಚು ಬಾಣಸಿಗರು ದೇವಸ್ಥಾನದ ಆವರಣದಲ್ಲಿ ಆ ಲಾಡು ತಯಾರಿಕೆಯಲ್ಲಿ ತೊಡ್ಕೊಂಡಿದ್ದಾರೆ. ಅಂದರೆ ಯಾಕಂದರೆ 31ರ ಮಧ್ಯರಾತ್ರಿ ಅಷ್ಟರಲ್ಲಿ ಈ ಲಾಡು ತಯಾರಿಕೆ ಕಾರ್ಯ ಸಂಪೂರ್ಣ ಆಗಬೇಕು. ಅದಾದ ನಂತರ ಬೆಳಗಿನ ಜಾವ 4 ಗಂಟೆಯಿಂದಲೇ ವಿಶೇಷವಾದ ಪೂಜೆಯ ನಂತರ ಈ ರೀತಿಯಾಗಿ ಲಾಡುಗಳನ್ನು ಹಂಚುವಂಥ ಕೆಲಸವನ್ನು ಮಾಡಲಾಗ್ತದೆ. ಯಾಕಂದರೆ ಲಕ್ಷಾಂತರ ಭಕ್ತರು ಇಲ್ಲಿ ಸೇರ್ತಾರೆ. ಪ್ರತಿ ವರ್ಷ ನಿರಂತರವಾಗಿ ಈ ಒಂದು ಕಾರ್ಯವನ್ನು ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಮಾಡಿಕೊಂಡು ಬರಲಾಗ್ತಾ ಇದೆ. ಅದೇ ಕಾರಣಕ್ಕಾಗಿ ಹೊಸ ವರ್ಷವನ್ನು ಪೂಜೆ ಜೊತೆಗೆ ಸಿಹಿಯಾದ ಲಾಡುವನ್ನು ತಿನ್ನುವ ಮುಖಾಂತರವಾಗಿ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಈ ಬಗ್ಗೆ ಮಾತಾಡಲಿಕ್ಕೆ ದೇವಸ್ಥಾನದ ಮುಖ್ಯಸ್ಥರು, ಅದೇ ರೀತಿಯಾಗಿ ಲಾಡು ತಯಾರಿಸ್ತಾ ಇರುವಂಥ ಬಾಣಸಿಗರು ನಮ್ಮ ಜೊತೆಗಿದ್ದಾರೆ. ಸೊ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಪ್ರತಿ ವರ್ಷವೂ ಸಹ ತಿರುಪತಿ ಮಾದರಿಯ ಲಡ್ಡುಗಳನ್ನು ತಯಾರಿಸಲಾಗ್ತದೆ. ಹೇಗಿದೆ ಸರ್? ಎಷ್ಟು ಗಂಟೆಗೆ ಆರಂಭವಾಗ್ತದೆ? ಎಷ್ಟು ಲಡ್ಡುಗಳಿದೆ? ಎಷ್ಟು ಭಕ್ತರು ಬರ್ತಾರೆ? ಮೈಸೂರಿನ ವಿಜಯನಗರದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪರಮ ಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ನೂತನ ವರ್ಷಾರಂಭದ ಪ್ರಯುಕ್ತ ದಿನಾಂಕ 1/1/2025 ಬುಧವಾರದಂದು 2 ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಮಹತ್ತರವಾದ ಕಾರ್ಯಕ್ರಮ ದಿನಾಂಕ 1/1/2025 ಬುಧವಾರ ಬೆಳಗ್ಗೆ 4 ಗಂಟೆಗೆ ಪ್ರಾರಂಭವಾಗಿ ಮಧ್ಯರಾತ್ರಿ 11 ಗಂಟೆವರೆಗೂ ದೇವಸ್ಥಾನಕ್ಕೆ ಆಗಮಿಸಿ ಎಲ್ಲ ಭಕ್ತಾದಿಗಳಿಗೂ ಅನವರ್ತವಾಗಿ ಭಾಷ್ಯಂ ಸ್ವಾಮೀಜಿಯವರು ಅವರ ಅಮೃತಹಸ್ತದಿಂದ ಲಡ್ಡು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಎಷ್ಟು ವರ್ಷಗಳಿಂದ ಈ ಲಡ್ಡು ನೀಡುವಂಥ ಕೆಲಸ ಆಗ್ತದೆ ಮತ್ತು ಯಾವ ಕಾರಣಕ್ಕೆ ಕೊಡುವಂಥದ್ದು? ಇದು 1/1/94ನೇ ಇಸ್ವಿಯಿಂದ 1000 ಲಡ್ಡು ಎಂದು ಪ್ರಾರಂಭವಾಗಿದೆ. ಇದಕ್ಕೆ ಮುಖ್ಯ ಕಾರಣ 93ನೇ ಇಸ್ವಿ ನವೆಂಬರ್ನಲ್ಲಿ ಪದ್ಮಭೂಷಣ್ ಡಾಕ್ಟರ್ ರಾಜ್ಕುಮಾರ್ ದಂಪತಿಗಳು ದೇವಸ್ಥಾನಕ್ಕೆ ಆಗಮಿಸಿ ಭಾಷ್ಯಂ ಸ್ವಾಮೀಜಿಯವರ ಹತ್ರ ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದನ ಪಡೆದು ಅವರ ಬಾಯಲ್ಲಿ ಹೇಳಿದ್ದೇನಪ್ಪ ಅಂತ ಹೇಳಿದರೆ, ಭಾಷ್ಯಂ ಸ್ವಾಮೀಜಿಯವರೇ, ಈ ಥರ ತಿರುಪತಿ ದರ್ಶನ ಸಾಮಾನ್ಯ ಜನರಿಗೆ ತುಂಬ ವಿರಳ ಆಗ್ತಾ ಇದೆ, ಅದರಲ್ಲೂ ಲಡ್ಡು ಪ್ರಸಾದ ಸಿಗೋದು ತುಂಬ ಕಷ್ಟವಾಗ್ತಾ ಇದೆ. ಆದ್ದರಿಂದ ನಮ್ಮ ದೇವಸ್ಥಾನದಲ್ಲಿ ಯಾಕೆ ನಾವು ತಿರುಪತಿ ಮಾದರಿ ಲಡ್ಡುವನ್ನು ಯಾಕೆ ಮಾಡಬಾರ್ದು ಅನ್ನೋ ಪ್ರಶ್ನೆಯನ್ನು ಸ್ವಾಮೀಜಿಗೆ ಹೇಳಿದಾಗ, ಸ್ವಾಮೀಜಿಯವರು ಆಗಲಿ ಅಣ್ಣವರೇ, ಯಾವಾಗ ಮಾಡಬೇಕು ಹೇಳಿ ಎಂದಾಗ, ಈ ಥರ ಮುಂದಿನ ವರ್ಷವೇ ಪ್ರಾರಂಭ ಮಾಡ್ಬೋದಲ್ಲ ಅಂತ ಹೇಳಿ 1,000 ರೂಪಾಯಿನ ಕೊಟ್ಟರು. 1,000 ಕೊಟ್ಟಾಗ ಆವಾಗ ಸ್ವಾಮೀಜಿಯವರು 1,000 ರೂಪಾಯಿಗೆ 4 ಜನ ತಿರುಪತಿಯಿಂದ ಬಾಣಸಿಗರನ್ನು ಕರ್ಕೊಂಬಂದು 1,000 ಲಡ್ಡುವನ್ನು ತಯಾರಿ ಮಾಡಿ, ಆಗಿನ ಕಾಲದಲ್ಲಿ 94ನೇ ಇಸ್ವಿಯಲ್ಲಿ 1,000 ರೂಪಾಯಿಗೆ 1,000 ಲಡ್ಡು ಆಯಿತು. ಆ 1,000 ಲಡ್ಡುವನ್ನು 1/1/2094ನೇ ಇಸ್ವಿಯಲ್ಲಿ ನಮ್ಮ ಪದ್ಮಭೂಷಣ್ ಡಾಕ್ಟರ್ ರಾಜ್ಕುಮಾರ್ ಸಂಕಲ್ಪದಿಂದ ಆವತ್ತು ಪ್ರಾರಂಭವಾಗಿದ್ದು, ಇವತ್ತು 1000ದಿಂದ 2,000, 2,000ದಿಂದ 5,000, 5,000ದಿಂದ 10,000, 50,000, ಲಕ್ಷ, 2 ಲಕ್ಷ. ಈ ವರ್ಷ 1/1/2025 ಅಂದರೆ 2 ಲಕ್ಷಕ್ಕೂ ಮಿಗಿಲಾಗಿ ಲಡ್ಡುವನ್ನು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಾವು. ಈಗ ಲಾಡು ವಿತರಣೆ ಜೊತೆಗೆ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಯಾವೆಲ್ಲ ವಿಶೇಷ ಪೂಜಾ ಕೈಂಕರ್ಯಗಳು ಮತ್ತು ಅಲಂಕಾರಗಳು ಇರ್ತದೆ? 1/1/2025 ಬುಧವಾರ ಬೆಳಗ್ಗೆ ಸ್ವಾಮಿಗೆ 4 ಗಂಟೆಗೆ ನಿತ್ಯಾರಾಧನೆ ಹಾಗೂ 4 ದಿವ್ಯ ಕ್ಷೇತ್ರಗಳಾದ ಮಧುರೈ ಕ್ಷೇತ್ರ, ಶ್ರೀರಂಗಂ ಕ್ಷೇತ್ರ, ತಿರುಪತಿ ಕ್ಷೇತ್ರ, ಕಾಂಚೀಪುರಂ ಕ್ಷೇತ್ರಗಳಿಂದ ತರಿಸಿಕ್ಕಂಥ ತೋಮಾಲೆಯಲ್ಲಿ ದೇವರಿಗೆ ತೋಮಾಲೆ ಸೇವೆ ಹಾಗೂ ಸ್ವರ್ಣಪುಷ್ಪದಲ್ಲಿ ಏಕಾದಶ ಪ್ರಾಕಾರೋತ್ಸವ ಹಾಗೂ ನಂತರ 1 ಲಕ್ಷ ಲಡ್ಡುವನ್ನು ವಿತರಣಾ ಕಾರ್ಯಕ್ರಮ ಹಾಗೂ 50 ಕ್ವಿಂಟಾಲ್ ಪುಳಿಯೋಗರೆಯನ್ನು ನೈವೇದ್ಯ ಮಾಡಿ ಎಲ್ಲ ಭಕ್ತಾದಿಗಳಿಗೆ ಹೊಸ ವರ್ಷದಂದು ನಾವು ಹಂಚ್ತಾ ಇದ್ದೀವಿ ನಾವು. ಇದು ಲಾಡು ಮತ್ತು ಪ್ರಸಾದದ ಒಂದು ಮಾಹಿತಿ. ಆದರೆ
ಯಾವ ರೀತಿಯಾಗಿ ಈ ಲಾಡುವನ್ನು ತಯಾರಿಸ್ತಾ ಇದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಮುಖ್ಯ ಬಾಣಸಿಗರಾದಂಥ ಗಣೇಶ್ ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಸಾಕಷ್ಟು 2 ಲಕ್ಷ ಲಡ್ಡುಗಳನ್ನ ತಯಾರಿಸೋದು ಸಾಮಾನ್ಯವಾದ ವಿಚಾರ ಅಲ್ಲ. ಎಷ್ಟು ದಿನಗಳಿಂದ ಈ ಕೆಲಸ ಆಗ್ತಾ ಇದೆ, ಎಷ್ಟು ಜನ ಬಾಣಸಿಗರಿದ್ರೆ, ಏನೆಲ್ಲ ಬಳಸ್ತಾ ಇದ್ದೀರಾ? ಇದನ್ನು ನಾವು 20ನೇ ತಾರೀಕಿಂದ ಶುರು ಮಾಡಿದ್ದೀನಿ. ಶುಕ್ರವಾರ ನಮ್ಮ ಪರಮ ಪೂಜ್ಯ ಭಾಷಣ ಸ್ವಾಮಿಯವರು ಒಳ್ಳೆ ಪೂಜೆ ಮಾಡಿ ನಮಗೊಂದು ಆಶೀರ್ವಾದದಿಂದ ನಾವೊಂದು 70ದಿಂದ 100 ಜನ ಇದ್ದೀವಿ. 20ನೇ ತಾರೀಕಿಂದ ಶುರು ಮಾಡಿದ್ದೀವಿ. ಇದನ್ನು 30ನೇ ತಾರೀಕು ಮಧ್ಯಾಹ್ನ ಅಥವಾ ಸಂಜೆ ಒಳಗಡೆ ಕ್ಲೋಸ್ ಮಾಡ್ತೀವಿ. 1ನೇ ತಾರೀಕು ಇದನ್ನು ಭಾಷಣ ಸ್ವಾಮಿಯವರು ಅವರ ಅಮೃತದಿಂದ ವಿತರಣೆ ಮಾಡ್ತಾರೆ. ಇದಕ್ಕೆ ನಾವು 100 ಕ್ವಿಂಟಲ್ ಕಡಲೆ ಹಿಟ್ಟು, 200 ಕ್ವಿಂಟಲ್ ಸಕ್ಕರೆ, 10,000 ಲೀಟರ್ ರಿಫೈಂಡ್ ಆಯಿಲು, 100 kg ನಂದಿನಿ ತುಪ್ಪ, 50 kg ಗೋಡಂಬಿ, 50 kg ದ್ರಾಕ್ಷಿ, 100 kg ಲವಂಗ, 200 kg ಬರೋ ಸಕ್ಕರೆ ಮತ್ತು ಹಾಗೂ ಜಯಕಾಯಿ, ಜಯಪತ್ರೆ, ಪಚ್ಚಕರ್ಪೂರ ಇವೆಲ್ಲ ಬಾದಾಮಿ ಎಲ್ಲ ಹಾಕಿ ತಯಾರು ಮಾಡ್ತಾಯಿದ್ದೀವಿ. ಇದನ್ನು ನಾವು 31ನೇ ತಾರೀಕು ಮುಗಿಸ್ತೀವಿ. 70ರಿಂದ 100 ಜನ ಕೆಲಸ ಮಾಡ್ತಾಯಿದ್ದೀವಿ. ಇದು ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಆಗುತ್ತಿರುವಂತಹ ಸಿದ್ಧತೆಗಳು. ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಕಲ್ಪದಿಂದ ಆರಂಭವಾದಂತಹ, ಅವರ ಅಮೃತ ಹಸ್ತದಿಂದ ಕಾಣಿಕೆಯನ್ನು ಪಡೆದು ಆರಂಭವಾದಂತಹ 1,000 ಲಾಡುಗಳಿಂದ ಆರಂಭವಾದಂತಹ ಈ ಒಂದು ಪ್ರಕ್ರಿಯೆ ಇದೀಗ 2 ಲಕ್ಷ ಲಾಡುಗಳಿಗೆ ಮುಟ್ಟಿದೆ. ಮುಂದೆ ಇದನ್ನು ನಿರಂತರವಾಗಿ ಮುಂದುವರಿಸುವಂತಹ ವಿಶ್ವಾಸವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಯೋಗ ನರಸಿಂಹಸ್ವಾಮಿ ದೇಗುಲದಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.